ಜನ ಏನ್ ಮುಂಜಾಗ್ರತೆ ತಗೋಬೇಕು ಅಂತ ಹೇಳ್ತೀರಿ ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನಿದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ. ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ. ಹಿಂಗಾದ್ರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೇದು. ಈ ಸಲ ಬರುವಂತ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ. ದೊಡ್ಡ ಗಂಡಾಂತರ ಇದೆ ಅಂತ ಲೋಕಕ್ಕೆ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದ್ರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದಂತ ಏನಾದ್ರು ಲಕ್ಷಣಗಳಿದೆ? ಈ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಬಹಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. ಹೇಳಿದ್ರಿ ಈಗ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ. ಹೇಳಿದ್ದೆ ಆಯ್ತಲ್ಲ, ಇದು ಮತ್ತು ವಿದ್ಯುತ್ ಪ್ರಾರಂಭ ಆಗ್ತಾನೆ. ಜನರಲ್ಲಿ ಅಶಾಂತಿ ಇದೆ. ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಅಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ಥ್ರೆಟ್ ಇದೆ. ರಾಜ್ಯ ರಾಜಕಾರಣದಲ್ಲಿ ಮೇಘಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ. ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ, ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ. ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ, ಶ್ರೀಮಂತರ ಬಗ್ಗೆ ಅದು ಬರುತ್ತೆ. ಅದರಲ್ಲಿ ಸಂಕ್ರಾಂತಿಯವರಿಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ, ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ. ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು, ಯಾರಿಗೂ ನೆಮ್ಮದಿ ಇಲ್ಲದಂತ ಕಾಲ ಬರುತ್ತೆ, ಅತಂತ್ರವಾಗ ಲಕ್ಷಣ ಇದೆ. ರಾಜಕಾರಣದ ಸಾವು ಎಲ್ಲರಿಗೂ ಇದೆ. ಇದರ ರೂಪ ವಾಯು ರೂಪದಲ್ಲಿ ಬರುತ್ತೆ. ವಾಯು ರೂಪ. ಜನ ಏನ್ ಮುಂಜಾಗ್ರತೆ ತಗೋಬೇಕು ಅಂತ ಹೇಳ್ತೀರಿ ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನಿದ್ರಲ್ಲಿ ಅಲ್ವೇ? ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ. ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ. ಹಿಂಗಾದ್ರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೇದು. ಈ ಸಲ ಬರುವಂತ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ. ದೊಡ್ಡ ಗಂಡಾಂತರ ಇದೆ ಅಂತ ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದ್ರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದಂತ ಏನಾದ್ರು ಲಕ್ಷಣಗಳಿದೆ? ಈ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಬಹಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. ಹೇಳಿದ್ರಿ ಈಗ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ. ಹೇಳಿದ್ದೆ ಆಯ್ತಲ್ಲ, ಇದು ಮತ್ತು ವಿದ್ಯುತ್ ಪ್ರಾರಂಭ ಆಗ್ತಾನೆ. ಜನರಲ್ಲಿ ಅಶಾಂತಿ ಇದೆ. ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಅಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ಥ್ರೆಟ್ ಇದೆ. ರಾಜ್ಯ ರಾಜಕಾರಣದಲ್ಲಿ ಮೇಘಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ. ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ, ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ. ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ,
ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ, ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ. ಸಂಕ್ರಾಂತಿವರೆಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ. ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಅಂತ. ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು ಅಂತ. ಯಾರಿಗೂ ನೆಮ್ಮದಿ ಇಲ್ಲದಂತ ಕಾಲ ಬರುತ್ತೆ. ಅತಂತ್ರವಾಗ ಲಕ್ಷಣ ಇದೆ. ರಾಜಕಾರಣಿಗಳ ಸಾವು ನೋವು ಎಲ್ಲರಿಗೂ ಐತಿ. ಇದರ ರೂಪ ವಾಯು ರೂಪದಲ್ಲಿ ಬರುತ್ತೆ ಸರ್. ವಾಯುರೂಪ. ವಾಯು ರೂಪ. ಜನ ಏನ್ ಮುಂಜಾಗ್ರತೆ ತಗೋಬೇಕಂತ ಹೇಳ್ತೀರಿ? ದೇವ್ರ ಪ್ರಾರ್ಥನೆ ಮಾಡೋಕೆ ಇನ್ನೇನಿದ್ರಲ್ಲಿ ಅಲ್ವೇ. ಎಲ್ಲ ವಾಯು ಮಾಲಿನ್ಯ ಆಗಿದೆ, ಭೂ ಮಾಲಿನ್ಯ ಆಗಿದೆ, ಜಲ ಮಾಲಿನ್ಯ ಆಗಿದೆ. ಯಾವುದೂ ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ. ಹಿಂಗಾದ್ರಿಂದ ಅದು ಸ್ವಲ್ಪ ಹುಷಾರಿರೋದು ಒಳ್ಳೆ, ಪ್ರಿಕಾಷನ್ಸ್ ಇರೋದು ಒಳ್ಳೇದು. ಈ ಸಲ ಬರುವಂತ ಕಾಯಿಲೆ ಘೋರವಾಗಿದೆ. ವಾಯು ರೂಪದಲ್ಲಿರೋದು ಒಂದು ಕಫಾಯ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಸಿರುತನಕ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಭಾಳ ಇದೆ. ದೊಡ್ಡ ಗಂಡಾಂತರ ಇದೆ ಅಂತ. ಲೋಕಕ್ಕೆ ಇದೆ. 5 ವರ್ಷ ಈ ಕಾಯಿಲೆ 5 ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ. ಅಂದ್ರೆ ಕಮ್ಮಿ ಆಗುತ್ತೆ, ಹೋಗುತ್ತೆ, ಬರುತ್ತೆ. ಇದ್ರ ಆಯುಷ್ 5 ವರ್ಷ ಇದೆ. ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಜಲಪ್ರಳಯದಂತ ಏನಾದ್ರು ಲಕ್ಷಣಗಳಿದೆ? ಈ 4 ಮೊನ್ನೆ ಹೇಳಿದ್ನಲ್ಲ, ವಾಯು ಜಾಸ್ತಿ ಇದೆ, ಜಲದ್ದು ಜಾಸ್ತಿ ಇದೆ, ಮೇಘಸ್ಫೋಟ ಆಗೋ ಲಕ್ಷಣ ಭಾಳ ಇದೆ, ಹಿಮಾಲಯದಿಂದ ಅಪಾಯ ಇದೆ, ಅದು ಡೆಲ್ಲಿವರೆಗೆ ಆವರಿಸ್ತದೆ, ಭೂಕಂಪಗಳು ಬಹಳ, ಜನಗಳ ಸಾವು ನೋವು, ಮತೀಯ ಗಲಭೆ ಹೆಚ್ಚು, ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು. ಅರಸನ ಮನೆಗೆ ಕಾರ್ಮೋಡ. ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ರಾಜಕೀಯವಾಗಿ. ಹೇಳಿದ್ರಿ ಈಗ ಮತೀಯ ಗಲಭೆಗಳು ಸ್ಟಾರ್ಟ್ ಆಗಿ ಯುದ್ಧದ ಭೀತಿಯೂ ಸಹ ಇದೆ. ಹೇಳಿದ್ದೆ ಆಯ್ತಲ್ಲ, ಇದು ಮತ್ತು ವಿದ್ಯುತ್ ಪ್ರಾರಂಭ ಆಗ್ತಾನೆ. ಜನರಲ್ಲಿ ಅಶಾಂತಿ ಇದೆ. ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ, ಕೆಲವು ದೇಶಗಳು ಅಳೆದು ಹೋಗ್ತವೆ. ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ, ನೋವಿದೆ, ಥ್ರೆಟ್ ಇದೆ. ರಾಜ್ಯ ರಾಜಕಾರಣದಲ್ಲಿ ಮೇಘಸ್ಫೋಟ ಬಹಳ ಇದೆ ಜಗತ್ತಿನ ಇದರಲ್ಲಿ. ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ, ಆಮೇಲೆ ಸಂಕ್ರಾಂತಿ ಭವಿಷ್ಯ ಅಂತ ಬರುತ್ತೆ. ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇವೆಲ್ಲ ಹೇಳ್ಬೋದು. ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ, ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಅದರಲ್ಲಿ. ಸಂಕ್ರಾಂತಿವರೆಗೇನು ಸರ್ಕಾರಕ್ಕೆ ಅಪಾಯ ಇಲ್ಲ. ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಅಂತ. ಆ ಮಧ್ಯೆ ಹೇಳಿದ ಕಾರ್ಮೋಡ ಕವಿದೀತು ಅಂತ. ಯಾರಿಗೂ ನೆಮ್ಮದಿ ಇಲ್ಲದಂತ ಕಾಲ ಬರುತ್ತೆ. ಅತಂತ್ರವಾಗ ಲಕ್ಷಣ ಇದೆ. ರಾಜಕಾರಣಿಗಳ ಸಾವು ನೋವು ಎಲ್ಲರಿಗೂ ಐತಿ.